ರಾಘು ಹಾಗೂ ಅಭಿ ಎಂದಿನಂತೆ ಬೇಗನೆ ಆಫೀಸಿಗೆ ಬಂದರು. ಅಭಿ ಹಾಗೂ ರಾಘು ಎಂದಿನಂತೆ ತಮ್ಮ ತಮ್ಮ ಕ್ಯಾಬಿನ್ ಒಳ ಹೊಕ್ಕರು. ಅಂದು ಆರಾಧನಳ ಗ್ರಹಚಾರ ಕೆಟ್ಟಿತ್ತೇನೋ. ಆದಿ ಸಹ ಗೊಂಬೆಯನ್ನು ಚೆಕ್ ಮಾಡಲು ಡಾಕ್ಟರ್ ಬರುತ್ತಾರೆ ಎಂದು ಆರಾಧನೆಗೆ ತಿಳಿಸಿ ಆಫೀಸಿಗೆ ಬರಲು ಆಗುವುದಿಲ್ಲವೆಂದು ಹೇಳಿರುತ್ತಾನೆ. ತನ್ನ ಸೀಟಿನಲ್ಲಿ ಕುಳಿತು ಕೆಲಸದಲ್ಲಿ ನಿರತಳಾಗಿದ್ದ ಆರಾಧನಳನ್ನು ಕ್ಯಾಬಿನ್ ಒಳ ಕರೆದನು ರಾಘು. ಇಂದಿನ ದಿನವೇ ಹೊಸ ಮೆಟೀರಿಯಲ್ಸ್ಗಳು ಬಂದಿದ್ದು ಅದನ್ನು ಚೆಕ್ ಮಾಡಿ ಅದರ ವಿವರಗಳನ್ನು ನೀಡಲು ಹೇಳಿದ್ದನು. ಆದರೆ ನಿನ್ನೆ ಆದಿತ್ಯನ ವಿಷಯದಲ್ಲಿ ಆರಾಧನ ಬೇಸರ ಮಾಡಿಕೊಂಡಿದ್ದರಿಂದ ರಾಘು ಹೇಳಿದ ಮಾತುಗಳ ಬಗ್ಗೆ ಗಮನಹರಿಸದೆ ಹಾಗೆಯೇ ಮನೆಗೆ ಹೋಗಿಬಿಟ್ಟಿದ್ದಳು. ಒಳಗೆ ಬಂದ ಆರಾಧನಳನ್ನು ಕಂಡು ರಾಘು ಅವಳನ್ನು ತರಾಟೆಗೆ ತೆಗೆದುಕೊಂಡಿದ್ದನು. ಅವನ ಹಾಗೂ ರಾಘುನ ಕ್ಯಾಬಿನ್ ಒಳಗೆ ಸೌಂಡ್ಲೆಸ್ ಗ್ಲಾಸ್ ಪ್ರೂಫ್ ಅಳವಡಿಸಿದ್ದರಿಂದ ಅವನ ಮಾತುಗಳು ಹೊರಗಿನವರಿಗೆ ಕೇಳಿಸುತ್ತಿರಲಿಲ್ಲ. ಆದರೆ ಅವನ ಸಮೀಪವೇ ಅಭಿಯ ಕ್ಯಾಬಿನ್ ಅಟ್ಯಾಚ್ ಆಗಿದ್ದರಿಂದ ರಾಘು ಕೂಗಾಡುತ್ತಿದ್ದುದನ್ನು ಕೇಳಿ ಬಂದನು. ಅವನು ಬಂದಿದ್ದು ರಾಘು ಹಾಗೂ ಆರಾಧನ ಗಮನಕ್ಕೆ ಬಂದಿರಲಿಲ್ಲ. ಏನ್ರಿ ಮಿಸ್ ಆರಾಧನಾ, ನಿನ್ನೆ ನಾನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದ್ದೀರಾ ತಾನೆ? ಎಲ್ಲಿ ಆ ಡೀಟೇಲ್ಸ್ ಮತ್ತು ಫೈಲನ್ನು ಕೊಡಿ ಎಂದಾಗ ಅದು ಅದು ಎಂದು ತಡವರಿಸುತ್ತಾಳೆ. ಏನ್ರಿ ಅವಾಗ್ಲಿಂದ ಅದು ಅದು ಅಂತ ರಾಗ ಹೇಳ್ತಿದ್ದೀರಾ? ಫೈಲ್ ತಂದು ಕೊಡ್ರಿ ಸುಮ್ಮನೆ ಎಂದು ಹೇಳುತ್ತಾನೆ. ಸರ್, ಅದು ನಿನ್ನೆ ಬೇಗ ಹೋಗ್ಬಿಟ್ಟೆ, ಹಾಗಾಗಿ ಮೆಟೀರಿಯಲ್ಸ್ನ ಚೆಕ್ ಮಾಡೋಕ್ಕಾಗದೆ ಮನೆಗೆ ಹೋಗ್ಬಿಟ್ಟೆ ಭಯದಿಂದ ಹೇಳಿರುತ್ತಾಳೆ. ಏನ್ರಿ ಇಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ಆದರೂ ಜವಾಬ್ದಾರಿ ಇದೆಯೇನ್ರಿ? ಇದನ್ನೇನು ಧರ್ಮಚ್ಯುತ ಅಂದ್ಕೊಂಡಿದ್ದೀರಾ? ಹೇಳದೆ ಕೇಳದೆ ನಿಮ್ಮಿಷ್ಟ ಬಂದಾಗೆ ಬರೋಕೆ ಹೋಗೋಕೆ ಎಂದು ಅವಳ ಮೇಲೆ ಕೂಗಾಡುತ್ತಿರುತ್ತಾನೆ. ಆರಾಧನಾ ಭಯಕ್ಕೆ ಹೆದರಿ ಅಳುತ್ತಿರುತ್ತಾಳೆ. ಅವಳ ಅಳು ಕಂಡರೂ ಸಹ ಸುಮ್ಮನಿರದೆ ಕಣ್ಣು ಕೆಂಪಗಾಗಿಸಿಕೊಂಡು ಬೈಯುತ್ತಲೇ ಇರುತ್ತಾನೆ. ಅವನ ಕೋಪ ಕಂಡ ಅಭಿ ರಾಘು ಎಂದು ಕೂಗುತ್ತಾನೆ. ಅವನ ಕೂಗಿದ್ದರಿಂದ ಇಬ್ಬರು ಎಚ್ಚೆತ್ತು ಅವನ ಕಡೆ ತಿರುಗಿ ನೋಡುತ್ತಾರೆ. ಯಾಕೆ ರಾಘು, ಏನಾಯ್ತು ಅಂತ ಇವರ ಮೇಲೆ ಕೂಗಾಡ್ತಾ ಇದ್ದೀಯಾ? ಏನಾಯ್ತು ಎಂದು ಕೇಳುತ್ತಾನೆ. ಆಗ ರಾಘು ಅವಳ ಬೇಜವಾಬ್ದಾರಿತನದ ಬಗ್ಗೆ ತಿಳಿಸುತ್ತಾನೆ. ರಾಘು, ಇಷ್ಟಕ್ಕೆಲ್ಲ ಯಾರಾದರೂ ಕೋಪ ಮಾಡಿಕೊಳ್ಳುತ್ತಾರಾ? ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆ್ಯಕ್ಚುಲಿ ನಿನ್ನೆ ನಾನೇ ಮೆಟೀರಿಯಲ್ಸ್ನ ಚೆಕ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ನಿನಗೆ ಹೇಳೋಕೆ ಟೈಮ್ ಸಿಗಲಿಲ್ಲ. ಮನೆಗೆ ಬಂದಾಗ ಹೇಳೋಣ ಅಂದುಕೊಂಡೆ, ಆದರೆ ನೇತ್ರ ಬಂದು ಮಾತಾಡಿ ನಮಗೆ ಡಿಸ್ಟರ್ಬ್ ಮಾಡಿದ್ದರಿಂದ ಈ ವಿಷಯನ ಮರೆತು ಬಿಟ್ಟೆ. ಸಾರಿ ಕಣೋ ಎಂದು ಹೇಳುತ್ತಾನೆ. ನೀನು ಯಾಕೋ ಸಾರಿ ಕೇಳ್ತೀಯ? ಮಾಡೋ ಕೆಲಸದ ಬಗ್ಗೆ ಗಮನ ಕೊಡದೆ ಬೇಕಾಬಿಟ್ಟು ನಡ್ಕೊಂಡಿದ್ದು ಇವಳು. ಹೋಗಲಿ ಬಿಡು ರಾಘು, ಅವರೇನು ಬೇಕು ಅಂತ ಮಾಡಿರ್ತಾರಾ? ಯಾಕೆ ಈ ಥರ ಬೈತಿದ್ದೀಯಾ? ಮಿಸ್ ಆರಾಧನಾ, ನೀವಿನ್ನು ಹೊರಡಿ ಎಂದು ಅವಳನ್ನು ಕಳುಹಿಸಿ ರಾಘುನ ಸಮಾಧಾನ ಮಾಡುತ್ತಾನೆ. ಆರಾಧನಾ ಅಳುತ್ತಾ ತನ್ನ ಸೀಟಿನಲ್ಲಿ ಬಂದು ಕೂತು ಟೇಬಲ್ಗೆ ತಲೆ ಕೊಟ್ಟು ತಲೆ ಬಗ್ಗಿಸಿ ಅಳುತ್ತಾ ಕುಳಿತಿರುತ್ತಾಳೆ. ಅವಳಿದ್ದಲಿಗೆ ಬಂದು ಅಭಿ ಆರಾಧನಾ ಎಂದು ಕೂಗುತ್ತಾನೆ. ತಲೆ ಎತ್ತಿ ನೋಡುತ್ತಾಳೆ. ಅಲ್ಲಿ ಅಭಿಯನ್ನು ಕಂಡು ಎದ್ದೇಳಿ ಕಣ್ಣೀರು ಒರೆಸಿಕೊಂಡು ತಪ್ಪಾಯಿತು ಎಂದು ಹೇಳುತ್ತಾಳೆ. ನೋಡಿ ಆರಾಧನಾ, ಪ್ಲೀಸ್ ಅಳಬೇಡಿ. ರಾಘು ಬೇಕು ಅಂತ ಹಾಗೆ ಬೈದಿದ್ದಲ್ಲಮ್ಮ. ಅವನಿಗೆ ಕೆಲಸದಲ್ಲಿ ಈ ಥರ ನಡೆದುಕೊಂಡರೆ ಇಷ್ಟ ಆಗಲ್ಲ. ಹಾಗಂತ ಇದರಲ್ಲಿ ನಿಂದು ತಪ್ಪಿದೆ ಅಂತ ನಾನು ಹೇಳುತ್ತಿಲ್ಲಮ್ಮ. ಬಟ್ ನೀನು ಕೆಲಸ ಬೇರೆಯವರಿಗೆ ವಹಿಸಿ ಹೋಗಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಇನ್ಮೇಲಿಂದ ಹೀಗೆಲ್ಲ ನಡ್ಕೊಬೇಡಿ, ಸರಿನಾ ಎಂದಾಗ ಸರಿ ಸರ್ ಎಂದು ಕತ್ತನ್ನು ಅಲ್ಲಾಡಿಸುತ್ತಾಳೆ. ಸರಿ, ಈಗ ಸಮಾಧಾನ ಆಗಿ ಕೆಲಸ ಮಾಡಿ ಎಂದು ಹೇಳುತ್ತಾನೆ. ಥ್ಯಾಂಕ್ ಯು ಅಭಿ ಸರ್ ಎಂದಾಗ ಸುಮ್ಮನೆ ನಕ್ಕು ಅಲ್ಲಿಂದ ಹೋಗುತ್ತಾನೆ. ಇದನ್ನೆಲ್ಲ ರಾಘು CCTVಯಿಂದ ಗಮನಿಸಿರುತ್ತಾನೆ. ಅವನು ಬೈದಾಗ ಅವಳು ಅಳುತ್ತಾ ಹೊರ ಹೋದಾಗ ಅವನಿಗೂ ಬೇಸರವಾಗಿತ್ತು. ಅದಕ್ಕಿಂದೆ ಅವಳು ಅಲ್ಲಿಂದ ಹೊರ ಹೋದ ಮೇಲೆ CCTVಯಲ್ಲಿ ಅವಳನ್ನು ಗಮನಿಸುತ್ತಿದ್ದನು. ಅಭಿ ಮಾತನಾಡಿದ ಮೇಲೆ ಅವಳು ಸಮಾಧಾನವಾಗಿದ್ದನ್ನು ಕಂಡು ರಾಘು ಮುಖದಲ್ಲಿ ನಗು ಮೂಡಿತು. ಡಾಕ್ಟರ್, ಏನು ಪ್ರಾಬ್ಲಮ್ ಇಲ್ಲ ತಾನೆ? ನನ್ನ ಗೊಂಬೆ ಬೇಗ ಹುಷಾರಾಗ್ತಾಳೆ ಅಲ್ವಾ? ಈಗಲೇ ಏನು ಹೇಳೋಕ್ಕಾಗಲ್ಲ ಆದಿತ್ಯ ಅವರೇ. ಪೇಷಂಟ್ ಸಹ ನಮ್ಮ ಟ್ರೀಟ್ಮೆಂಟ್ಗೆ ಸರಿಯಾಗಿ ಸಹಕರಿಸಿದರೆ ತಾನೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು ಮಿಸ್ಟರ್. ನೋಡೋಣ, ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತೀನಿ ಒಬ್ಬ ಡಾಕ್ಟರ್ ಆಗಿ. ಬಟ್ ನೀವು ಸಹ ಆದಷ್ಟು ಅವಳ ಜೊತೆ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ. ನಾನಿನ್ನ ಬರ್ತೀನಿ ಎಂದು ಹೇಳಿ ಹೋಗುತ್ತಾರೆ. ಗೊಂಬೆ ಹತ್ತಿರ ಬಂದ ಆದಿ ಅವಳನ್ನೊಮ್ಮೆ ನೋಡಿ ಅವಳ ಹಣೆಗೆ ಚುಂಬಿಸಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ನಂತರ ಅವಳನ್ನು ಬಿಟ್ಟು, ಲೇ ಗೊಂಬೆ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ದೀಯ ನನಗೆ? ನೋಡು, ನಿಂಗೆ ನಾನು ಬೇಡ ಅಂದರೆ ಹೇಳಿಬಿಡು. ನಿನ್ನ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ದೂರ ಹೋಗ್ಬಿಡ್ತೀನಿ. ಆದರೆ ದಯವಿಟ್ಟು ಈ ಥರ ಇರಬೇಡ ಪುಟ್ಟ, ನನಗೆ ಜೀವನೇ ಹೋದಂಗೆ ಆಗಿಬಿಡುತ್ತೆ ಕಣೋ ಎಂದು ಹೇಳಿ ಬಾಲ್ಕನಿಗೆ ಬಂದು ಅಲ್ಲಿ ಅಳುತ್ತಾ ಮಲಗುವನು. ಇತ್ತ ಆರಾಧನಾ ಹಾಗೂ ಆದಿತ್ಯನ ತೊಳಲಾಟಕ್ಕೆ ಇದುವರೆಗೂ ಉತ್ತರವೇ ಸಿಕ್ಕಿರಲಿಲ್ಲ. ಅವರಿಬ್ಬರ ಪರಿಸ್ಥಿತಿ ಒಂದೇ ಆಗಿತ್ತು. ಅವರ ಮನಸ್ಸು ಡೋಲಾಯಮಾನವಾಗಿ ಹೋಗಿತ್ತು. ಇಬ್ಬರ ಗುರಿ ಒಂದೇ ಆಗಿದ್ದರೂ ಅವರು ಆಯ್ದುಕೊಂಡ ರೀತಿ ಬೇರೆ ಬೇರೆಯಾಗಿತ್ತು.
ನೇತ್ರ ರಾಘುನ ಹೊಲಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಳು. ರಾಘು ಕಿಂಚಿತ್ತೂ ಸಹ ಅವಳ ಕಡೆ ಗಮನ ಕೊಡದೆ ತನ್ನಷ್ಟಕ್ಕೆ ತಾನು ಇರುತ್ತಿದ್ದನು. ಅಂದು ಭಾನುವಾರವಾದ್ದರಿಂದ ರಾಘುನ ಅಮ್ಮ ಅಂಜು ಹಾಗೂ ಗೌರಮ್ಮನವರು ಎಂದಿನಂತೆ ದೇವಸ್ಥಾನಕ್ಕೆ ಹೊರಟರು. ವಿಶೇಷ ಪೂಜೆ ಇರುವುದರಿಂದ ದೇವಸ್ಥಾನದ ಎಡಬದಿಗೆ ಕಲ್ಯಾಣಿಯ ದಡವಿದ್ದಿತ್ತು. ಅಂಜು, ಗೌರಮ್ಮ ಹಾಗೂ ಜಾನು ಅವರು ದೇವಸ್ಥಾನದ ಗರ್ಭಗುಡಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ರಾಯರ ನಾಮಸ್ಮರಣೆ ಮಧುರವಾದ ಕಂಠ ಸ್ವರದಿಂದ ಎಲ್ಲಿಂದಲೂ ಕೇಳಿ ಬರುತ್ತಿತ್ತು. ಸ್ವರ ಬಂದ ಕಡೆ ತಲೆ ಹಾಕಿದಾಗ ಅಲ್ಲಿ ಆರಾಧನಾ ಸುಶ್ರಾವ್ಯವಾಗಿ ಹಾಡುತ್ತಿದ್ದಳು. ಅವಳ ಇಂಪಾದ ಕಂಠಕ್ಕೆ ಕೋಗಿಲೆಯೇ ನಾಚುವಂತಿತ್ತು. ಅರ್ಚಕರ ಬಳಿ ಹೋಗಿ ಅವಳ ಬಗ್ಗೆ ವಿಚಾರಿಸಿದಾಗ ಅವಳ ಹೆಸರು ಆರಾಧನಾ ಎಂದು. ಆಕೆ ರಾಯರ ಪರಮ ಭಕ್ತೆ. ಪ್ರತಿದಿನವೂ ಸಂಜೆಯ ಹೊತ್ತಿಗೆ ಇಲ್ಲಿಗೆ ಬಂದು ಅವನ ಸ್ಮರಣೆಯನ್ನು ಮಾಡುತ್ತಾಳೆ. ಆದರೆ ಇಂದು ಭಾನುವಾರವಾದ್ದರಿಂದ ಬೆಳ್ಳಂಬೆಳಗ್ಗೆಯೇ ಆ ಮಗು ಬಂದಿದೆ ಎಂದು ಹೇಳಿ ಅವರನ್ನೆಲ್ಲ ಆರಾಧನಳ ಬಳಿ ಕರೆದೊಯ್ಯುತ್ತಾರೆ. ಮಗು ಆರಾಧನಾ, ಹೇಳಿ ಅರ್ಚಕರೇ, ಇವರು ಜಾನಕಿ ಅಂತ, ಈ ದೇವಸ್ಥಾನದ ಟ್ರಸ್ಟಿಗಳು. ನಿನ್ನ ಹಾಡನ್ನು ಕೇಳಿ ಇಲ್ಲಿಯವರೆಗೂ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂದು ಹೇಳುತ್ತಾರೆ. ಜಾನಕಿ ಹಾಗೂ ಗೌರಮ್ಮ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ಎಷ್ಟು ಒಳ್ಳೆ ಸಂಸ್ಕಾರ ಇದೆ ಈ ಮಗುವಿಗೆ ಎಂದುಕೊಂಡು ಅವಳಿಗೆ ಆಶೀರ್ವಾದ ಮಾಡಿ ಮನೆಗೆ ಬರುವಂತೆ ಕೇಳಿಕೊಂಡರು. ಇಲ್ಲಮ್ಮ, ಮನೆಯಲ್ಲಿ ಅಪ್ಪಾಜಿ ಕಾಯ್ತಾ ಇರ್ತಾರೆ, ನಾನು ಹೋಗಲೇಬೇಕು, ತಪ್ಪಾಗಿ ತಿಳಿದುಕೊಳ್ಳಬೇಡಿ ಎಂದು ಮತ್ತೊಮ್ಮೆ ಅವರ ಆಶೀರ್ವಾದ ಪಡೆದುಕೊಂಡು ಅವಸರವಾಗಿ ಅಲ್ಲಿಂದ ಹೊರಡುತ್ತಾಳೆ. ಎಷ್ಟು ಮುದ್ದಾದ ಹುಡುಗಿ, ನಮ್ಮ ರಾಘುಗೆ ತಕ್ಕ ಜೋಡಿ ಎಂದುಕೊಂಡರು ಮನಸ್ಸಿನಲ್ಲಿ. ಆದರೆ ಅವರಿಗೆ ತಿಳಿದಿರಲಿಲ್ಲ ರಾಘುನ ನೆಮ್ಮದಿಯನ್ನು ಕಸಿದುಕೊಳ್ಳಲು ಕಾದು ಕುಳಿತಿರುವವಳು ಇವಳೆಂದು. ಆರಾಧನಾಗೂ ಗೊತ್ತಿರಲಿಲ್ಲ ಅವರು ರಾಘುನ ಮನೆಯವರೆಂದು. ಮನೆಗೆ ಬಂದ ಆರಾಧನಾ ಅಪ್ಪನೊಂದಿಗೆ ಹರಟೆ ಹೊಡೆದು ನಂತರ ಆದಿ ಮನೆಗೆ ಬರುತ್ತಾಳೆ. ಆದಿ ಗೊಂಬೆಗೆ ಊಟ ಮಾಡಿಸುತ್ತಿರುತ್ತಾನೆ. ಗೊಂಬೆ ಅವನು ಕೊಟ್ಟ ತುತ್ತನ್ನು ಸರಿಯಾಗಿ ತಿನ್ನದೆ ಅವನಿಗೆ ಕಾಟ ಕೊಡುತ್ತಾ ಇದ್ದಳು. ಒಂದು ಸಲ ಅವನ ಪಕ್ಕದಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ಇನ್ನೊಂದು ಸಲ ಮನೆಯೆಲ್ಲ ಓಡಾಡಿ ಅವನು ಅವಳ ಹಿಂದೆಯೇ ಬರುವಂತೆ ಆಟ ಆಡಿಸುತ್ತಿದ್ದಳು. ಇವಳಿಗೆ ಊಟ ಮಾಡಿಸುವಷ್ಟರಲ್ಲಿ ಅವನಿಗೆ ಸಾಕಾಗಿ ಹೋಗಿತ್ತು. ಇದೆಲ್ಲವನ್ನ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಆರಾಧನಾ ಒಮ್ಮೆಲೆ ಜೋರಾಗಿ ನಕ್ಕು ಬಿಟ್ಟಳು. ಬಾರೋ ಹರು, ಯಾಕಲ್ಲೇ ನಿಂತಿದ್ದೀಯಾ? ನೋಡು ನನ್ನ ಅವಸ್ಥೆನ. ನಾನು ಮನೆಯಲ್ಲಿದ್ದರೆ ನಾನು ಅವಳಿಗೆ ಊಟ ಮಾಡಿಸಬೇಕು ಅಂತ ಹಠ ಹಿಡಿತಾಳೆ. ಊಟ ಮಾಡಿಸೋಕೆ ಬಂದರೆ ಹೀಗೆ ಹಾಡ್ತಾಳೆ ಎಂದು ಮುಖ ಸಣ್ಣದು ಮಾಡಿ ಹೇಳಿದ. ಅಯ್ಯೋ ಆದಿ, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಹೋಗ್ಲಿ ಬಿಡು, ಅಕ್ಕನಿಗೆ ಇದೆಲ್ಲ ಅರ್ಥ ಆಗಲ್ಲ ಅಲ್ವಾ ಎಂದು ಹೇಳಿ ಗೊಂಬೆಯ ಬಳಿ ಬಂದಳು. ಹೇಗಿದ್ದೀಯಾ ಅಕ್ಕ? ಹೇ ಹೋಗು, ನೀನು ನನ್ನ ಮಾತಾಡ್ಸೋಕೆ ಬರಬೇಡ. ಯಾರು ನೀನು? ಇಷ್ಟು ದಿನ ಯಾಕೆ ನನ್ನ ನೋಡೋಕೆ ಬಂದಿಲ್ಲ? ನೀನು ಸರಿ ಇಲ್ಲ. ದಿನ ನನ್ನ ನೋಡೋಕ್ಕೆ ಬರ್ತೀನಿ, ನನ್ನ ಜೊತೆ ಹಾಡೋಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಮೋಸ ಮಾಡ್ತೀಯ. ಹೋಗು ನೀನು. ಅಯ್ಯೋ ಸಾರಿ ಅಕ್ಕ, ತಪ್ಪಾಯ್ತು ಕಣೆ. ಇನ್ಮೇಲೆ ದಿನ ನಿನ್ನ ನೋಡೋಕೆ ಬರ್ತೀನಿ, ನಿನ್ನ ಜೊತೆ ಹಾಡೋಕೆ ಬರ್ತೀನಿ. ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ, ಸರಿನಾ? ಸರಿ ಇಲ್ಲ, ಪ್ರಾಮಿಸ್ ಮಾಡು ನೀನು ಮೊದಲು, ಆಮೇಲೆ ನಾನು ನಿನ್ನ ನಂಬ್ತೀನಿ. ಇಲ್ಲ ಅಂದರೆ ನೀನು ನನ್ನ ಜೊತೆ ಮಾತಾಡಬೇಡ. ಪ್ರಾಮಿಸ್. ಇನ್ಮೇಲೆ ನಿನ್ನ ನೋಡೋಕೆ ಬಿಡುವು ಮಾಡಿಕೊಂಡು ಬರ್ತೀನಿ, ಸರಿನಾ? ಹಾಗಾದರೆ ಈಗ ಚಾಕಿ ಕೊಡು. ಅವಳ ಕೈಗೆ ಚಾಕಿ ಕೊಟ್ಟು ಅವಳನ್ನು ಮಡಿಲಿಗೆ ಎಳೆದುಕೊಂಡು ಮಲಗಿಸುವಳು. ಅವರಿಬ್ಬರ ಪ್ರೀತಿಯನ್ನು ನೋಡುತ್ತಾ ನಿಂತಿದ್ದವನು ಆರಾಧನಳ ಬಳಿ ಹೋಗಿ ಅವಳ ಭುಜಕ್ಕೆ ಹೊರಗಿಕೊಳ್ಳುವನು. ಆದಿ, ಡಾಕ್ಟರ್ ಏನು ಹೇಳಿದ್ರು? ಏನೋ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ಕಣೆ. ಗೊಂಬೆ ಟ್ರೀಟ್ಮೆಂಟ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅವಳು ನಾನು ಇಲ್ಲದೇ ಇದ್ದರೆ ಗಲಾಟೆ ಮಾಡ್ತಾಳೆ. ನಾನು ತಾನೇ ಏನು ಮಾಡಲಿ ಪುಟ್ಟ? ತುಂಬ ಬೇಜಾರಾಗುತ್ತೋ ಈ ಥರ ಇವಳನ್ನು ನೋಡೋಕೆ? ಆದಿ, ಎಲ್ಲ ಸರಿ ಹೋಗುತ್ತೆ, ಜಾಸ್ತಿ ಯೋಚನೆ ಮಾಡಬೇಡ. ನಿಧಾನ ಆದರೂ ಪರವಾಗಿಲ್ಲ, ಆದರೆ ನಮ್ಮ ಗುರಿ ಯಾವತ್ತೂ ಅಚಲವಾಗಿರಬೇಕು. ಕಾಯೋ ತಾಳ್ಮೆ ಇರಲಿ, ನಾನಿನ್ನು ಹೊರಡುವೆ ಎಂದು ಗೊಂಬೆಯ ಕೆನ್ನೆ ತವರಿ ಹೋಗುವಳು. ರಾಘು ತನ್ನ ಆಫೀಸಿನಲ್ಲಿ ಕುಳಿತು ಫೈಲನ್ನು ನೋಡುತ್ತಿದ್ದನು. ಅಲ್ಲಿಗೆ ಬಂದ ಸುಂದರ್ ಅವರು, ರಾಘು, ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದೀನಿ. ನನ್ನ ಶೇರ್ ಅಮೌಂಟ್ನ ನನಗೆ ವಾಪಸ್ ಕೊಡು. ಬೇರೆ ಏನಾದರೂ ಫಾರ್ಮಾಲಿಟೀಸ್ ಇದ್ದರೆ ಈಗಲೇ ಇಲ್ಲೇ ಮುಗಿಸಿ ಬಿಡೋಣ. ಮಾವ, ಏನಾಯಿತು ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಬೇರೆ ಬಿಸ್ನೆಸ್ ಯಾಕೆ ಮಾಡಬೇಕು? ನಮಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ಅಲ್ಲಿ ನಾವು ಇರಬಾರದು. ಈ ಆಫೀಸಿನಲ್ಲೂ ನನಗೂ ನನ್ನ ಮಗಳಿಗೂ ಏನು ಬೆಲೆ ಇದೆ? ನಾನು ನಿಮ್ಮನೆ ಹಳಿಯ ಅಂತ ತಾನೇ ನಿಮಗೆಲ್ಲ ತಾತ್ಸಾರ. ಅದಕ್ಕೆ ನಾವು ಬೇರೆ ಹೋಗೋಣ ಅಂತ. ಇವತ್ತೆಲ್ಲ ನಾಳೆ ನಾನು ಸತ್ತೋದ್ರೆ ನನ್ನ ಮಗಳಿಗೆ ಯಾರು ದಿಕ್ಕು? ಸುಲೋಚನಾಗೆ ಏನಂದರೆ ಏನು ಗೊತ್ತೇ ಆಗಲ್ಲ. ಅದಕ್ಕೆ ಇದೆಲ್ಲ ಬೇಡ ಅಂತ ನಾನು ಬದುಕಿರೋ ಅಷ್ಟರಲ್ಲೇ ನನ್ನ ಮಗಳ ಜೀವನಕ್ಕೆ ಒಂದು ದಾರಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿದ. ಅಯ್ಯೋ ಮಾವ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಈಗ ಯಾರು ಏನಂದ್ರು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ಮಾವ? ನೇತ್ರ ನಮ್ಮನೆ ಮಗಳು, ಅವಳಿಗೆ ಆಫೀಸ್ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ. ಅದನ್ನು
ಅವಳು ಅದನ್ನೆಲ್ಲ ತಿಳ್ಕೊಳ್ಳಿ ಅಂತಾನೆ ಅಪ್ಪ ಅವಳಿಗೆ ಅಸಿಸ್ಟೆಂಟ್ ಆಗಿ ಸೇರಿಸಿಕೊಂಡಿರೋದು. ಸ್ವಲ್ಪ ದಿನ ಅಷ್ಟೇ ಮಾವ, ಆಮೇಲೆ ನಾನೇ ಎಲ್ಲ ಸರಿ ಮಾಡ್ತೀನಿ. ಮನೆ ವಿಷಯ ಇಲ್ಲಿ ಮಾತಾಡೋದು ಬೇಡ. ಆಫೀಸ್ ವಿಷಯ ಆಫೀಸಲ್ಲೇ ಇರಲಿ ಮಾವ. ಮನೆ ವಿಷಯದ ಮನೆಯಲ್ಲೇ ಇರಲಿ. ಸರಿ ರಾಘು, ನಿನ್ನೆ ನಂಬಿದ್ದೀನಿ. ಏನು ಮಾಡ್ತೀಯೋ ಮಾಡು, ನಾನಿನ್ನು ಹೊರಡ್ತೀನಿ. ಅವರು ಹೋದ ನಂತರ ಅಭಿ ಬಂದನು. ಏನು ರಾಘು, ಅಂಕಲ್ ಈ ಥರ ಎಲ್ಲ ಮಾತಾಡ್ತಾರೆ. ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಭಿ. ಅಪ್ಪನ ಹತ್ತಿರ ಮಾತಾಡಬೇಕು ಇದರ ಬಗ್ಗೆ. ಹೌದು ರಾಘು, ಯಾವುದಕ್ಕೂ ಅಪ್ಪನ ಹತ್ತಿರ ಮಾತಾಡೋದೇ ಬೆಟರ್ ಅನಿಸುತ್ತೆ. ಹೇಗೂ ರಾತ್ರಿ ಮನೆಗೆ ಹೋಗ್ತೀವಲ್ಲ, ಆಗ ಇದರ ಬಗ್ಗೆ ಮಾತನಾಡುವಂತೆ. ಈಗ ಕೆಲಸದ ಕಡೆ ಗಮನ ಕೊಡು. ಸರಿ ಅಭಿ, ಹಾಗೆ ಆಗಲಿ ಎಂದು ಕೆಲಸದ ಕಡೆ ಗಮನ ವಹಿಸಿದ್ದರು. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಸುಂದರ್ ಅವರಿಗೆ ಕಾಲ್ ಮಾಡಿದನು. ಹಲೋ ಸುಂದರ್, ನಾನು ಹೇಳಿದ ಕೆಲಸ ಏನು ಮಾಡಿದೆ? ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ತಾನೆ? ಅದು ನಿಮಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಏನು ಹೇಳ್ತಾ ಇದ್ದೀಯಾ? ನಿನಗೂ ಆ ರಾಘವನ ಆಫೀಸ್ನಲ್ಲಿ ರೈಟ್ಸ್ ಇದೆ ತಾನೆ? ನನಗೆ ನನ್ನ ಅಮೌಂಟ್ನ ವಾಪಸ್ ಕೊಡಿ, ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳು ಅಂತ ನಾನು ಹೇಳಿಕೊಟ್ಟಿದ್ದೆ ಅಲ್ವಾ? ಅದು ನಾನು ರಾಘುಗೆ ಹಾಗೆ ಹೇಳಿದೆ. ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದರೆ ನಾನು ಹೇಳಿದ್ದನ್ನು ಕೇಳ್ತಾನೆ ಅಂತ. ಆದರೆ ಅವನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಯು ಹೀಡಿಯಟ್, ನಾನು ಹೇಳಿದ್ದು ಒಂದು ಕೆಲಸನೂ ನೀನು ಹೇಳಿ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ? ನಿನ್ನ ಕೈಲಿ ಆಗೋದಿಲ್ಲ ಅಂದರೆ ಬಿಟ್ಬಿಡು. ನೀನು ಕೇಳಿದ ತಕ್ಷಣ ನಿನ್ನ ಅಕೌಂಟಿಗೆ ಲಕ್ಷ ಲಕ್ಷ ಅಮೌಂಟ್ ಹಾಕೋದನ್ನು ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೋ ಬಡವ, ನಿಮ್ಮಿಂದ ನಾನು ಉದ್ಧಾರ ಆಗ್ತಿದ್ದೀನಿ. ಅವರ ಇಡೀ ಆಸ್ತಿನೇ ನನ್ನ ಹೆಸರಿಗೆ ಬರಬೇಕು. ಆದರೆ ನೀವು ಯಾಕೆ ಈ ಥರ ಕೆಲಸ ಮಾಡೋಕ್ಕೆ ಹೇಳ್ತಿದ್ದೀರಾ ನನಗೆ? ಜಸ್ಟ್ ನನ್ನ ಮಗಳು ನೆಪ ಇಟ್ಕೊಂಡು ಮಾತಾಡೋ ಹಾಗೆ ಯಾಕೆ ಮಾಡಿದ್ರಿ? ಇದರಿಂದ ನಿಮಗೆ ಏನು ಲಾಭ? ನಾನು ಹೇಳಿದ್ದನ್ನು ಮಾಡೋದಷ್ಟೇ ನಿನ್ನ ಕೆಲಸ. ಅದನ್ನು ಬಿಟ್ಟು ನನಗೆ ಕ್ವಶನ್ ಮಾಡೋಕ್ಕೆ ಬರಬೇಡ. ಗಾಟ್ ಇಟ್? ಬಾಯ್. ಸರಿ ಆಯಿತು, ನೀವು ಹೇಳಿದ ಹಾಗೆ ಆಗಲಿ. ಆದಷ್ಟು ಬೇಗ ನಿಮ್ಮ ಕೆಲಸ ಮಾಡಿ ಮುಗಿಸ್ತೀನಿ. ಬಾಯ್. ಬೃಂದಾವನ್, ರಾಘು ಮನೆಯ ಹೆಸರು. ಅಪ್ಪ ಅಪ್ಪ ಎನ್ನುತ್ತಾ ಸಂತೋಷ್ ರೂಮಿಗೆ ಬಂದ ರಾಘು. ಹೇಳಪ್ಪ ರಾಘು. ಅಪ್ಪ, ಅದು ಮಧ್ಯಾಹ್ನ ಮಾವ ಆಫೀಸಿಗೆ ಬಂದಿದ್ರು ಎಂದು ಅವರಿಬ್ಬರ ನಡುವಿನ ಮಾತುಕತೆಯನ್ನು ವಿವರಿಸಿದ್ದನು. ರಾಘು, ನೀನೇನು ಅದರ ಬಗ್ಗೆ ಚಿಂತೆ ಮಾಡಬೇಡ. ನೇತ್ರಾಳದ್ದು ಹುಡುಗಾಟದ ಬುದ್ಧಿ. ಅವಳು ಅಸಿಸ್ಟೆಂಟ್ ಆಗಿಯೇ ವರ್ಕ್ ಮಾಡಲಿ. ಅವಳಿಗೆ ಜವಾಬ್ದಾರಿಯನ್ನು ಮೊದಲು ಬರಲಿ, ಆಮೇಲೆ ಮುಂದಿನದ್ದು ನೋಡೋಣ. ಯು ಡೋಂಟ್ ವರಿ ಮೈ ಬಾಯ್. ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡೋಣ. ಊಟ ಮುಗಿದ ನಂತರ ತನ್ನ ರೂಮ್ಗೆ ಬಂದ ರಾಘು ತನ್ನ ಪರ್ಸ್ನಲ್ಲಿದ್ದ ಫೋಟೋವನ್ನು ತೆಗೆದುಕೊಂಡು ಅದರ ಜೊತೆ ಮಾತನಾಡುತ್ತಾ ಕುಳಿತಿದ್ದನು. ಎಷ್ಟು ಮರಿಬೇಕು ಅಂದರೂ ಮರೆಯಲಾಗದಂತಹ ನೋವನ್ನು ಕೊಟ್ಟು ಯಾಕೆ ಹೀಗೆ ಅರ್ಧ ದಾರಿಯಲ್ಲಿ ಕೈಕೊಟ್ಟು ಹೋದೆ? ನಿನ್ನ ನೆನಪಲ್ಲಿ ದಿನ ಕಳೀತಾ ಇದ್ದೀನಿ. ಮತ್ತೆ ಬೇಗ ಬಾರಮ್ಮ. ಎಂದಿನಂತೆ ಮರುದಿನ ಆಫೀಸಿಗೆ ಬಂದ ರಾಘು ಆರಾಧನಾ ಕುಳಿತುಕೊಳ್ಳುತ್ತಿದ್ದ ಸೀಟಿನತ್ತ ದೃಷ್ಟಿ ಇಟ್ಟನು. ಅವಳು ಅದ್ಯಾವುದೋ ಚಿಂತೆಯಲ್ಲಿ ಮುಳುಗಿರುವಂತೆ ಕಂಡಳು. ಅವಳ ಎದುರು ಬಂದವನೇ ಅವಳನ್ನು ಎಚ್ಚರಿಸಿದನು. ಅವನನ್ನು ಕಂಡು ಒಳಗೊಳಗೆ ದುರ್ವಾಸಮುನಿ ಎಂಟ್ರಿ ಆಯಿತು. ಇನ್ನೇನು ಗ್ರಹಚಾರ ಕಾದಿದೆಯೋ ಎಂದುಕೊಳ್ಳುತ್ತಾ ಸುಮ್ಮನೆ ನಿಂತಿದ್ದಳು. ಹಲೋ ಮಿಸ್ ಆರಾಧನಾ, ಕಮ್ ಟು ಮೈ ಕ್ಯಾಬಿನ್. ಓಕೆ ಸರ್ ಎಂದು ಅವನ ಹಿಂದೆ ಹೊಳಬಂದಳು. ಏನು ಮಾಡ್ತಾ ಇದ್ರಿ ಅಲ್ಲಿ? ಮಾಡೋಕ್ಕೇನು ಕೆಲಸ ಇಲ್ವೇನ್ರಿ ನಿಮಗೆ? ಯಾವಾಗ ನೋಡಿದರೂ ಏನಾದರೂ ಮಾಡಿ ನನ್ನ ಹತ್ರ ಬೈಸ್ಕೊಳ್ತಾ ಇದ್ದರೆ ನಿಮಗೆ ತಿಂದಿದ್ದು ಹರಗಲ್ವೇನ್ರಿ? ಮಿಸ್ ಆರಾಧನಾ, ಸಾರಿ ಸರ್. ನಿಮ್ಮ ಸಾರಿ ಯಾವನಿಗೆ ಬೇಕು? ಫಸ್ಟ್ ನಾನು ಹೇಳಿದ ಕೆಲಸ ಮಾಡಿ. ಇದು ಲಾಸ್ಟ್ ಇಯರ್ದು ನಮ್ಮ ಆಫೀಸ್ಗೆ ಸಂಬಂಧಪಟ್ಟಿರೋ ಫೈಲ್ಸ್. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಅಥವಾ ನಿಮಗೆ ಏನಾದರೂ ಡೌಟ್ ಇದ್ದರೆ ಬಂದು ಕೇಳಿ. ಈಗ ತಾವಿನ್ನು ಹೊರಡಬಹುದು. ಅಲ್ಲ, ಈ ವಯ್ಯನಿಗೆ ಏನಾಗಿದೆ? ಯಾವಾಗ ನೋಡಿದ್ರು ಸಿಡಿ ಸಿಡಿ ಅಂತಿರ್ತಾನಲ್ಲ. ಲೋ ಸಿಡುಕ್ ಮುದ್ದಿ ಸಿದ್ದಪ್ಪ, ಇನ್ನು ಎಷ್ಟು ದಿನ ಈ ಥರ ನನ್ನ ಮೇಲೆ ರೇಗಾಡ್ತೀಯಾ ಅಂತ ನಾನು ನೋಡ್ತೀನಿ. ಆಮೇಲೆ ನಿಂಗಿದೆ ಕಣೋ ಹಬ್ಬ. ಫೈಲನ್ನು ಚೆಕ್ ಮಾಡುತ್ತಾ ಇದ್ದಳು. ಅದರಲ್ಲಿ ಲೆಕ್ಕಪತ್ರಗಳ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿದ್ದನ್ನು ಗಮನಿಸಿದಳು. ಇದರಿಂದ ಕಂಪನಿಗೆ ಸಾಕಷ್ಟು ಮೋಸ ಆಗುತ್ತಿದೆ ಎಂಬುದನ್ನು ಬಹುಬೇಗ ಕಂಡುಹಿಡಿದಿದ್ದಳು. ಆದರೂ ಇದರ ಬಗ್ಗೆ ನಾನ್ಯಾಕೆ ತಲೆಕೆಡಿಸಿಕೊಳ್ಳಬೇಕು? ನನ್ನ ಕೆಲಸ ಇದಲ್ಲ. ಇದರಿಂದ ನನಗೇನು ಲಾಭವೂ ಇಲ್ಲ, ಜೊತೆಗೆ ನಷ್ಟವೂ ಇಲ್ಲ ಎಂದುಕೊಂಡು ಸುಮ್ಮನಾಗುತ್ತಾಳೆ. ಫೈಲನ್ನು ಚೆಕ್ ಮಾಡಿ ರಾಘು ಬಳಿ ಹೋಗಿ ಎಲ್ಲವೂ ಸರಿಯಾಗಿದೆ ಎಂಬುದಾಗಿ ಹೇಳುತ್ತಾಳೆ. ಗುಡ್ ಮಿಸ್ ಆರಾಧನಾ ಅವರೇ, ನೀವು ಹಾಗೆ ನಾಳೆ ಒಂದು ಹೊಸ ಕಂಪನಿ ಜೊತೆ ಮೀಟಿಂಗ್ ಇದೆ. ಸೊ ನಾಳೆ ನನ್ನ ಜೊತೆ ನೀವು ಬರ್ತಿದ್ದೀರಾ? ಬಾಸ್, ನಾನು ಈ ಆಫೀಸಿಗೆ ಜಾಯಿನ್ ಆಗಿ ಇನ್ನೂ 1 ವರ್ಷ ಸಹ ಆಗಿಲ್ಲ. ಮತ್ತೆ ನನಗೆ ಇದೆಲ್ಲ ಹೊಸದು. ಇದರ ಬಗ್ಗೆ ನನಗೇನು ಗೊತ್ತಿಲ್ಲ. ಅಂತಹದರಲ್ಲಿ ನಾನು ಹೇಗೆ ಸರ್ ನಿಮ್ಮ ಜೊತೆ ಬರೋಕ್ಕಾಗುತ್ತೆ? ನೋಡಿ ಮಿಸ್ ಆರಾಧನಾ, ಇಲ್ಲಿ ನಾನು ಬಾಸು. ನಾನು ಹೇಳ್ದಾಗೆ ನೀವು ಕೇಳಬೇಕು ಹೊರತು ನಿಮ್ಮ ಹತ್ರ ನಾನು ಕೇಳೋದಿಲ್ಲ.
ನಿಮಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ಇಲ್ಲಿ ನಾವು ಹೇಳಿದ್ದನ್ನು ಮಾಡಬೇಕು. ಯಾವುದನ್ನು ಸಹ ಮಾಡೋಕ್ಕೆ ಬರಲ್ಲ ಅಂತ ಹೇಳಬಾರ್ದು. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಎಲ್ಲ ತಾನಾಗೆ ಬರುತ್ತೆ. ಕಲಿಯೋ ಮನಸ್ಸಿರಬೇಕು ಅಷ್ಟೆ. ಹೊಸದನ್ನು ತಿಳಿದುಕೊಳ್ಳಬೇಕು. ಜೀವನ ಪೂರ್ತಿ ನಾವು ಒಬ್ಬರಿಂದ ಏನನ್ನಾದರೂ ಕಲಿಯೋ ಅಂಥದ್ದು ಇದ್ದೇ ಇರುತ್ತೆ. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆರಾಧನಾ ಮೇಡಮ್, ನಿಮಗೆ ಇಷ್ಟ ಇದ್ದರೆ ಇಲ್ಲಿ ವರ್ಕ್ ಮಾಡಬಹುದು, ಇಲ್ಲ ಅಂದರೆ ರಿಸೈನ್ ಮಾಡಿ ನೀವಿನ್ನೂ ಹೊರಡಬಹುದು. ನಾನೇನಾದರೂ ಈಗ ಬಿಟ್ಟು ಹೋದರೆ ನನ್ನ ಗುರಿ ಮುಟ್ಟಿದಾಗೆ. ಈ ಸಿಡುಕ್ಮುತಿ ಸಿದ್ದಪ್ಪನ ಮೇಲೆ ಕೋಪ ಮಾಡಿಕೊಳ್ಳೋ ಟೈಮ್ ಇದಲ್ಲ ಎಂದು ಯೋಚಿಸುತ್ತಾ ಹಾಗೆಯೇ ನಿಂತಳು. ಹಲೋ ಮೇಡಮ್, ಎಲ್ಲಿ ಕಳೆದೋದ್ರಿ? ಏನಿಲ್ಲ ಬಸ್, ಅದು ನಾನು ನಾಳೆ ಬರ್ತೀನಿ. ಗುಡ್. ನಾಳೆ ಆದರೂ ಆಫೀಸ್ಗೆ ಬೇಗ ಬನ್ನಿ. ಲೇಟ್ ಮಾಡಿದ್ರೋ ಹಾಗೆ ಗೇಟ್ ಪಾಸ್ ಮಾಡಿಬಿಡ್ತೀನಿ, ಹುಷಾರು, ನೆನಪಿರಲಿ. ಕಡೆಯ ಬರ್ತೀನಿ ಬಿಡು. ಅದೇನು ಪಿಟೀಲ್ ಥರ ಕುಯ್ತಾ ಇದ್ದೀಯಾ? ನನ್ನ ಕಿವಿಲಿ ರಕ್ತ ಬರೋದಂತೂ ಬಾಕಿ ಎನ್ನುತ್ತಾ ಮೆತ್ತಗೆ ತನ್ನಲ್ಲೇ ಗೊಣಗಿಕೊಂಡಳು. ಮೇಡಮ್, ಏನೋ ಗೊಣಗ್ತಾ ಇದ್ದೀರಾ? ಏನು ವಿಷಯ? ನನಗೆ ಬೈತಿರೋ ಹಾಗಿತ್ತು. ಅಯ್ಯೋ ಬಾಸ್, ಆ ಥರ ಏನಿಲ್ಲ. ನಿಜ ಹೇಳ್ತಿದ್ದೀರಾ? ನನಗೆ ಯಾಕೋ ಅನುಮಾನ. ಅಯ್ಯೋ ಬಾಸ್, ನಾನು ರಾಗಪ್ಪನ ಮೇಲಾಣೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಏನೇ ಹರು, ಬಾಸ್ ಜೊತೆ ಇಷ್ಟೊತ್ತು ಏನು ಮಾತಾಡ್ತಿದ್ಯಾ? ನೀನು ಫೈಲ್ ಕೊಡೋಕೆ ತಾನೇ ಹೋಗಿದ್ದು? ಹೌದು ಹಾದಿ. ಆ ಸಿಡುಕ್ಮುದಿ ಸಿದ್ದಪ್ಪ ಯಾವುದೋ ಮೀಟಿಂಗ್ ಇದೆ, ಜೊತೆಗೆ ನೀವು ಬನ್ನಿ ಅಂತ ನನಗೆ ಹೇಳ್ದ ಕಣೋ. ಮೇ ಬಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊತಿದ್ದಾನೆ ಅನಿಸುತ್ತೆ. ಅದಕ್ಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಪಾಪಿ ನನ್ನ ಮಗ. ಏನು ರಿವೆಂಜಾ? ಅದು ನಿನ್ನ ಮೇಲೆ? ಏನು ಹೇಳ್ತಿದ್ಯಾರು? ಅಯ್ಯೋ ಹಾದಿ, ಅದು ಏನಾಯಿತು ಅಂದರೆ ಎಂದು ಅವಳ ಗಾಡಿಗೆ ಡ್ಯಾಶ್ ಮಾಡಿದ್ದು, ಅವಳು ರಾಘು ಹಾಗೂ ಅಭಿಗೆ ಶಾಪಿಂಗ್ ಮಾಲ್ ಹತ್ರ ಬೈದಿದ್ದು ಎಲ್ಲವನ್ನು ಹೇಳಿದಳು. ಅವಳು ಹೇಳಿದ್ದೆ ತಡ ಇವನು ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದನು. ಅಲ್ಲಾರು, ಹೋಗಿ ಈ ಹೀಡಿಯಟ್ ಕೈಲಿ ಸಿಗಾಕೊಂಡಿದ್ಯಲ್ಲ, ನಿನಗೆ ಏನು ಹೇಳಬೇಕು? ನನಗೇನು ಗೊತ್ತಿತ್ತು ಅವನೇ ಇವನು ಅಂತ? ಅವನು ಆಫೀಸ್ಗೆ ಬಂದಾಗಲೇ ಗೊತ್ತಾಗಿದ್ದು ಆ ಡ್ಯಾಶಿಂಗ್ ಬಾಯ್ ಈ ಆಫೀಸಿಗೆ ಬಾಸ್ ಅಂತ. ಎಲ್ಲ ನನ್ನ ಹಣೆ ಬರಹ. ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಈ ತರಹ ಎಲ್ಲ ಆಗ್ತಿದೆ ಆದಿ. ಹೋಗ್ಲಿ ಬಿಡು ಪುಟ್ಟ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನಮ್ಮ ಎನಿಮಿಗಳೆಲ್ಲರ ಟೈಮ್ ಚೆನ್ನಾಗಿದೆ, ನಮಗೂ ಒಂದು ಟೈಮ್ ಬರುತ್ತೆ, ಆವಾಗ ನೋಡಿಕೊಳ್ಳೋಣ ಇವರನ್ನೆಲ್ಲ. ಈಗ ಮನೆಗೆ ಹೋಗಿ ನಾಳೆ ಏನು ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ ನಿಮ್ಮ ಬಾಸ್, ಅದಕ್ಕೆ ಪ್ರಿಪೇರ್ ಆಗು. ಜಾಸ್ತಿ ತಲೆ ಕೆಡಿಸ್ಕೊಬೇಡ. ನೀನು ಕೈಲಿ ಆಗದೆ ಇರುವಂತಹ ಕೆಲಸ ಯಾವುದು ಇದೆ ಹೇಳು? ಅಯ್ಯೋ ಹಾದಿ, ನನ್ನ ಮೈಂಡ್ ಮೊದಲೇ ಬ್ಲಾಕ್ ಆಗಿದೆ, ಮತ್ತೆ ನೀನು ಹೀಗೆಲ್ಲ ಏನೇನೋ ಹೇಳಬೇಡ. ಅವಳ ತಲೆಗೆ ಮೊಟಕಿ, ನೋಡು ಪುಟ್ಟ, ಬೇಡದೆ ಇರೋ ವಿಷಯನ ತಲೆಗೆ ತುಂಬಿಕೊಂಡರೆ ಹೀಗೆ ಆಗೋದು. ವರ್ಕ್ ಮೇಲೆ ನಿನ್ನ ಗಮನ ಇರಲಿ, ಅರ್ಥ ಆಯ್ತಾ ನಾ ಹೇಳಿದ್ದು? ಅರ್ಥ ಆಯಿತು. ಗುಡ್ ಗರ್ಲ್ ಥರ ಈಗ ಹೋಗಿ ಕೆಲಸ ಮಾಡುವರು. ಅಬ್ಬಿಯ ಫೋನ್ ರಿಂಗ್ ಆಗುತ್ತಲೇ ಇತ್ತು. ಅವ ಆಫೀಸಿನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಕಾಲ್ ರಿಸೀವ್ ಮಾಡಿರಲಿಲ್ಲ, ಸೈಲೆಂಟ್ ಮೂಡ್ಗೆ ಇಟ್ಟಿದ್ದ. ಪಾಪಿ ನನ್ನ ಮಗ ಏನು ಮಾಡ್ತಿದ್ದಾನೋ ಏನೋ ಹೀಡಿಯಟ್. ನನ್ನ ಕಾಲ್ ರಿಸೀವ್ ಮಾಡೋಕ್ಕಾಗದೆ ಇರೋವಷ್ಟು ಬ್ಯುಸಿನಾ? ಮನೇಲಿ ಮಾತಾಡೋಕ್ಕೂ ಟೈಮ್ ಸಿಗಲ್ಲ, ಯಾವಾಗ ನೋಡಿದರೂ ಅಣ್ಣನ ಜೊತೆಲೇ ಅಂಟ್ಕೊಂಡಿರ್ತಾನೆ. ಒಂದೊಂದು ಸಲ ಅನಿಸುತ್ತೆ ಇವನಿಗೆ ನಾನು ಲವ್ವರೋ ಇಲ್ಲ ಅಣ್ಣನ ಲವ್ವರೋ ಅಂತ ಎಂದು ಬೈದುಕೊಳ್ಳುತ್ತಲೇ ರಾಘುನ ಆಫೀಸಿನ ದಾರಿ ಹಿಡಿದಳು ಅಂಜಲಿ. ಒಳಗೆ ಬರುತ್ತಲೇ ಯಾರ ಮಾತನ್ನು ಸಹ ಕೇಳದೆ ಅಭಿಯ ಕ್ಯಾಬಿನ್ಗೆ ನುಗ್ಗಿ ಬಂದು ಡೋರ್ ಓಪನ್ ಮಾಡಿ ಒಳಗಡೆ ಬಂದು ಜೋರಾಗಿ ಡೋರ್ ಲಾಕ್ ಮಾಡಿದಳು. ಇಷ್ಟೊತ್ತು ಕೆಲಸದಲ್ಲಿ ತಲೀನನಾಗಿದ್ದ ಅಭಿ ಅವಳು ಜೋರಾಗಿ ಬಾಗಿಲು ಹಾಕಿದ ಶಬ್ದಕ್ಕೆ ಕೋಪದಿಂದ ಯಾರೆಂದು ನೋಡಲು ತಲೆ ಎತ್ತಿ ನೋಡಿದನು. ಅವಳು ಕೋಪದಿಂದ ಅವನನ್ನೇ ಗುರಾಯಿಸುತ್ತಿದ್ದಳು. ಅಂಜು, ಏನಮ್ಮ ಇದು? ಆಫೀಸ್ವರೆಗೂ ಹುಡುಕಿಕೊಂಡು ಬಂದಿದ್ದೀಯಾ? ಏನು ವಿಷಯ ಹೇಳು? ಮನೆಗೆ ಬರ್ತಿದ್ನಲ್ಲ, ಅವಾಗ ಮಾತಾಡಬಹುದಿತ್ತಲ್ಲ. ಸೊ ಹೌದಾ ಸರ್, ತಾವು ನಾನೊಬ್ಬಳು ಮನೇಲಿ ಇದ್ದೀನಿ ಅನ್ನೋದೇ ಮರೆತು ಹೋಗಿರೋ ಹಾಗಿದೆ. ಇನ್ನು ಮನೆಗೆ ಬಂದು ಮಾತಾಡ್ತೀರಾ ನನ್ನ ಜೊತೆ? ಅದು ಸಾರಿ ನಮ್ಮ, ತುಂಬ ಕೆಲಸ ಇತ್ತು, ಅದಕ್ಕೆ ಮನೆಗೆ ಬಂದಾಗಲೂ ಟೈಮ್ ಸಿಗ್ತಾ ಇರಲಿಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ. ಅಯ್ಯೋ ಅಭಿನವ್ ಸರ್, ನೀವು ಯಾಕೆ ಸಾರಿ ಕೇಳ್ತೀರಾ? ನನಗೂ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ, ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಇದರಿಂದ ನಿನಗೂ ಬೇಜಾರಾಗಲ್ಲ, ನನಗೂ ಬೇಜಾರಾಗಲ್ಲ. ಹೌದಾ? ನಿಜಾನ ಅಂಜು? ಅದೇನಂತ ಬೇಗ ಹೇಳು. ಏನಿಲ್ಲ, ಸಿಂಪಲ್ ಕೆಲಸ ಅಷ್ಟೇ. ನೀನು ಆಫೀಸ್ನ ಕಟ್ಕೊಂಡ್ಬಿಡು, ನಾನು ರಿಟರ್ನ್ ಫಾರಿನ್ಗೆ ಹೋಗಿಬಿಡ್ತೀನಿ. ಇನ್ಮೇಲೆ ಈ ಕಡೆ ನನ್ನ ತಲೆನೇ ಹಾಕೋದಿಲ್ಲ, ಆಗ ನನ್ನ ಕಾಟ ಆದರೂ ತಪ್ತದೆ ನಿಂಗೆ. ಹೇಗಿದೆ ಐಡಿಯಾ? ಸಕ್ಕದಾಗಿದೆ ಅಲ್ವಾ? ಅಂಜು, ಏನು ಮಾತಾಡ್ತಿದ್ಯಾ ಅಂತನಾದರೂ ಗೊತ್ತಿದೆಯಾ ನಿಂಗೆ? ಇವಾಗ ಏನಾಯಿತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಏನಾಗಿಲ್ಲ ಬಿಡು, ನನ್ನ ಪಾಡಿಗೆ ನನ್ನ ಇರ್ತೀನಿ, ನಿನ್ನ ಪಾಡಿಗೆ ನೀನಿರು ಅಂದೆ, ಬೇರೇನು ಹೇಳಿಲ್ವಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಹೇಳೋ ಕಂದ. ಏನಿಲ್ಲ ಅಂದೆ ಅಲ್ವಾ, ಬಿಡು. ಪುಟ್ಟ ಪ್ಲೀಸ್ ಕಣೋ, ನನ್ನಿಂದ ಏನಾದರೂ ತಪ್ಪಾಯ್ತಾ ಹೇಳು ಅಂದಾಗ ಹೌದು ಎನ್ನುವಳು.
ಏನಾಯಿತು ಹೇಳು ಅಂಜು ಪ್ಲೀಸ್ ಎಂದಾಗ, ಎಲ್ಲಿ ನಿನ್ನ ಫೋನ್ ಕೊಡು, ಫೋನನ್ನು ಕೋಪಕ್ಕೆ ಮತ್ತೆಲ್ಲಿ ಬಿಸಾಡುವಳು ಎಂಬ ಭಯದಿಂದ ಫೋನ್ ಯಾಕೆ ಎಂದು ತಡವರಿಸುತ್ತಾ ಕೇಳಿದೆನು. ಹಲೋ ಅಭಿನವ್ ಸರ್, ನಾನೇನು ನೀವು ಫೋನನ್ನು ಹೊಡೆದು ಬಿಸಾಡಲ್ಲ, ಸ್ವಲ್ಪ ಕೊಡ್ತೀರಾ, ಇಲ್ಲಿ ನನ್ನ ಕೈಲಿ ಎಂದು ಹೇಳಿದಾಗ ತಲೆ ಕೆರೆದುಕೊಂಡು ಹಿ ಎಂದು ಸ್ಮೈಲ್ ಕೊಟ್ಟು ಅವಳಿಗೆ ಫೋನ್ ಕೊಟ್ಟನು. ನೋಡು ಕಾಲ್ ಈಸ್ನ ಎಂದು ಅವನ ಮುಖದತ್ತಿರ ಫೋನನ್ನು ಹಿಡಿದಳು. 30 ಮಿಸ್ಡ್ ಕಾಲ್ಗಳಿದ್ದವು. ಭಯದಿಂದಲೇ ಅವಳತ್ತ ನೋಡಿದನು. ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ಹೊಡೆಯುವಂತೆ ನೋಡುತ್ತಿದ್ದಳು. ಅಯ್ಯೋ ದೇವ್ರೆ, ನನ್ನ ಲೈಫ್ನ ಸ್ಪಾಯಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀಯಾ? ಹೋಗಿ ಹೋಗಿ ಇವಳ ಕೈಲಿ ತಗಲೋಕೋಬೇಕಿತ್ತ? ನಾನು ಇವಳನ್ನು ಲವ್ ಮಾಡಲೇಬಾರದಾಗಿತ್ತು ಎಂದು ಗೊಣಗುತ್ತಿದ್ದವನು ಜೋರಾಗಿ ಹೇಳಿಬಿಟ್ಟನು. ಏನಂದೆ? ನನ್ನ ಲವ್ ಮಾಡಲೇಬಾರದಾಗಿತ್ತಾ ಅಂತಾನ? ಹೇಗೋ ನೀನು ಬೇಡ, ನಿನ್ನ ಲವ್ ಬೇಡ, ನಾನು ಹೊರಟೆ, ಟಾಟಾ ಬಾಯ್. ಅಯ್ಯೋ ಅಂಜು, ಸಾರಿಮಾ ಎಂದು ಕಿವಿ ಹಿಡಿದು ನಿಂತನು. ಸರಿ ಸರಿ, ನೀನು ಸಾರಿನ ಅಕ್ಸೆಪ್ಟ್ ಮಾಡಬೇಕು ಅಂದರೆ ನನಗೆ ಐಸ್ ಕ್ರೀಮ್ ಕೊಡಿಸು, ಜೊತೆಗೆ ಗೋಲ್ಗಪ್ಪ ಗೋಬಿ ಮಂಚೂರಿಯೂ ಬೇಕು ಅಲ್ವೇ? ಪುಟ್ಟ, ನಿನಗೆ ನನ್ನ ಮೇಲೆ ತಾನೇ ಕೋಪ ಇರೋದು. ಇದೆಲ್ಲ ತಿನ್ಬಿಟ್ರೆ ನನ್ನ ಮೇಲೆ ಇರೋ ಕೋಪ ಹೋಗ್ಬಿಡುತ್ತಾ? ಅಯ್ಯೋ ನನ್ನ ಪೆದ್ದು ಹುಡುಗ, ಅವೆಲ್ಲ ನಿನಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ನನ್ನ ಹಿಂದೆ ಬಾ ಅಷ್ಟೆ. ಸರಿ ಹೋಗೋಣ, ಆದರೆ ಕೆಲಸ ಮುಗಿದ ಮೇಲೆ ಹೋಗೋಣ ಆಯಿತಾ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಈಗ ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ನಾನೇ ಅಣ್ಣನ ಹತ್ರ ಹೇಳ್ತೀನಿ ಬಾ ಎಂದು ಅವನನ್ನು ಎಳೆದುಕೊಂಡೆ ರಾಘುನ ಕ್ಯಾಬಿನ್ಗೆ ಹೋದಳು. ಅಣ್ಣ ಅಣ್ಣ ಎಂದು ಕೂಗುತ್ತಲೇ ಅವನ ಕ್ಯಾಬಿನ್ ಒಳಗೆ ನುಗ್ಗಿದ್ದಳು. ರಾಘು, ಆರಾಧನಾ ಹಾಗೂ ಆದಿತ್ಯ ಆಫೀಸ್ನ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಅವರಿಬ್ಬರ ಅರಿವು ಇಲ್ಲದೆ ಅಣ್ಣನ ಬಳಿಗೆ ಬಂದು, ಅಣ್ಣ ನೀನು ಹೆಂಡ್ತಿನ ನನ್ನ ಜೊತೆ ಹೊರಗಡೆ ಕಳಿಸು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.